ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಿಮ್ಮ ಮಗು ಏನಾದ್ರೂ ನವೋದಯ, ಮುರಾರ್ಜಿ, ಆಳ್ವಾಸ್, ಆದರ್ಶ, ರಾಷ್ಟ್ರೀಯ ಮಿಲಿಟರಿ ಶಾಲೆಯಲ್ಲಿ ಆಯ್ಕೆ ಆಗ್ಬೇಕಾ? ಹಾಗಾದ್ರೆ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಈಗಾಗಲೇ ಪ್ರೀ ಕೋಚಿಂಗ್ ಅನ್ನ ಕೊಡೋ ಸಲುವಾಗಿ ಅಥವಾ ನಿಮ್ಮ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ನಾಲೆಜ್ ಅನ್ನ ಹೆಚ್ಚಿಗೆಗೊಳಿಸೋಗೋಸ್ಕರ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಪರೀಕ್ಷೆಯಲ್ಲಿ ಬಹುಮಾನಗಳು ಕೂಡ ಇರ್ತಾವ. ಒಟ್ಟು 5 ಲಕ್ಷ ರೂಪಾಯಿ ಬಹುಮಾನ ಇರ್ತದ. ಹಾಗಾಗಿ ನಿಮ್ಮ ಮಕ್ಕಳು ಈ ಒಂದು ಬಹುಮಾನವನ್ನ ಗೆಲ್ಲಬೇಕು ಅಂತಂದ್ರೆ ಈ ಒಂದು ಪರೀಕ್ಷೆಯನ್ನ ನೀವು ಅಟೆಂಡ್ ಮಾಡಿಸಿ ಬಹುಮಾನವನ್ನ ಗೆಲ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಬಹುಮಾನಗಳು ಯಾವ ರೀತಿ ಇರ್ತಾವ ಅಂತ ಹೇಳಿ ನಾನು ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮ್ ನ ಒಂದು ಇನ್ಫಾರ್ಮೇಶನ್ ಹೋಗ್ಲಿ, ಶೇರ್ ಮಾಡ್ತಾ ಇರಿ. ಓಕೆ, ಹಾಗಾದ್ರೆ ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆ ಯಾರಿಗೆಲ್ಲ ಇರುತ್ತೆ ಅಂತಂದ್ರೆ, ಪ್ರೆಸೆಂಟ್ ಆಗಿ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ, ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಈ ಒಂದು ಪರೀಕ್ಷೆಯನ್ನ ಬರಿಬಹುದು. ಹಾಗಾಗಿ ಏನಪ್ಪಾ ಅಂತಂದ್ರ ಇಲ್ಲಿ ಯಾವ ರೀತಿ ಬಹುಮಾನಗಳು ಇರ್ತಾವ ಅಂತ ಹೇಳಿ ನಾವು ನೋಡ್ತಾ ಹೋದಂತೆ ಏನಾಗ್ತದ ನೋಡ್ರಿ, ಇಲ್ಲಿ ಪ್ರಥಮ ಬಹುಮಾನವಾಗಿ ಫಸ್ಟ್ ಪ್ರೈಸ್ ಗೋಸ್ತು ಇಲ್ಲಿ ಏನಾಗ್ತದ ಅಂತಂದ್ರ ನಮ್ಗ 45,000 ಶಿಷ್ಯ ವೇತನ ಅದ. ಜೊತೆಗೆ ಏನದ ಅಂತಂದ್ರ 3,000 ಏನೈತಿ ಅಂತಂದ್ರ ನಗದು ಹಣ ಅದ. ನೆಕ್ಸ್ಟ್ ಎರಡನೇ ಬಹುಮಾನವಾಗಿ ಏನೈತಿ ಅಂತಂದ್ರ ನಮ್ಗ ಇಲ್ಲಿ 40,000 ಶಿಷ್ಯ ವೇತನ ಅದ. 2,000 ಏನೈತಿ ಅಂತಂದ್ರ ನಗದು ಪ್ರೈಸ್ ಅದ. ಆಮೇಲೆ ಮೂರನೇ ಬಹುಮಾನವಾಗಿ ಏನೈತಿ 30,000 ಶಿಷ್ಯ ವೇತನ, ಆಮೇಲೆ 1,000 ನಗದು ಅದ. ನೆಕ್ಸ್ಟ್ 4ನೇ ಬಹುಮಾನವಾಗಿ 20,000 ಶಿಷ್ಯ ವೇತನ, 500 ರೂಪಾಯಿ ನಗದು ಹಣ ಇದೆ. ನೆಕ್ಸ್ಟ್ 5ನೇ ಬಹುಮಾನವಾಗಿ 10,000 ರೂಪಾಯಿ ಶಿಷ್ಯ ವೇತನ, 500 ರೂಪಾಯಿ ನಗದು ಹಣ ಅದ. ಹಾಗಾದ್ರೆ ಈ ಪ್ರೈಸಸ್ ಯಾವ ವಿದ್ಯಾರ್ಥಿಗಳಿಗೆ ಇರ್ತದ ಅಂತಂದ್ರೆ, ನಮಗೆ ಟೋಟಲ್ ಆಗಿ ಪ್ರೆಸೆಂಟ್ ಆಗಿ 3ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ ಅಂತಂದ್ರೆ, ಈ 3ನೇ ತರಗತಿಯಲ್ಲಿ ಓದ್ತಿದ್ದಾರೆ, ಇನ್ನು ನೆಕ್ಸ್ಟ್ 4ನೇ ತರಗತಿಗೆ ಬರ್ತಾರಲ್ಲ ಆ ಮಕ್ಕಳಿಗೆ ಏನಿರ್ತದ ಅಂತಂದ್ರ ಈ ಒಂದು ಎಕ್ಸಾಮ್ ಇರತ್ತ. ಹಾಗಾಗಿ ಇನ್ನು ನೆಕ್ಸ್ಟ್ 4ನೇ ತರಗತಿಗೆ ಯಾವ ರೀತಿ ಎಕ್ಸಾಮ್ಸ್ ಗಳಿರ್ತಾವ, ಪ್ರೈಸಸ್ ಗಳಿರ್ತಾವ ಅಂತ ಹೇಳಿ ನಾವು ನೋಡ್ತಾ ಹೋದಂತೆ ನೋಡ್ರಿ, ಇಲ್ಲಿ ಪ್ರಥಮ ಬಹುಮಾನವಾಗಿ 45,000 ಶಿಷ್ಯ ವೇತನ ಅದ. 5,000 ಏನೈತೆ ಅಂತಂದ್ರ ನಗದು ಪ್ರೈಸಸ್ ಅದ. ಆಮೇಲೆ ಸೆಕೆಂಡ್ ಪ್ರೈಸ್ ಏನಿದೆ ಅಂತಂದ್ರೆ 40,000 ಶಿಷ್ಯ ವೇತನ ಅದ. ಆಮೇಲೆ 3,000 ನಗದು ಹಣ ಅದ. ನೆಕ್ಸ್ಟ್ ಮೂರನೇ ಬಹುಮಾನವಾಗಿ 30,000 ಶಿಷ್ಯ ವೇತನ ಅದ. ಆಮೇಲೆ 2,000 ನಗದು ಹಣ ಇದೆ. 4ನೇ ಬಹುಮಾನವಾಗಿ 20,000 ಶಿಷ್ಯ ವೇತನ ಜೊತೆಗೆ 1,000 ನಗದು ಹಣ ಅದ. 5ನೇ ಬಹುಮಾನವಾಗಿ 10,000 ಶಿಷ್ಯ ವೇತನ, 1,000 ನಗದು ಹಣ ಅದ. ಇದೀ ಎಲ್ಲ ಯಾವ ವಿದ್ಯಾರ್ಥಿಗಳಿಗೆ ಇರ್ತದ ಅಂತಂದ್ರ ಪ್ರೈಸಸ್ ಇದು ಫಾರ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಗೆ ಏನಾಗಿರ್ತದ ಅಂತಂದ್ರೆ ಇದು ಅಪ್ಲೈ ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಇನ್ನೂ ಪ್ರೈಸಸ್ ಗಳನ್ನ ನಾವು ಕೊಡ್ತಾ ಇದೀವಿ. ಆ ಒಂದು ಪ್ರೈಸಸ್ ಗಳು ಯಾವೆಲ್ಲ ಅಂತೇಳಿ ನಾವು ನೋಡ್ತಾ ಹೋದಂತೆ ಏನದಾವ ಅಂತಂದ್ರ, ಇಲ್ಲಿ ನೋಡ್ರಿ, 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಪ್ರೆಸೆಂಟ್ ಆಗಿ 4ನೇ ತರಗತಿಯಲ್ಲಿ ಓದ್ತಿರ್ಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಸರಿ ಏನಾಗ್ಬೇಕು ಅಂತಂದ್ರೆ 5ನೇ ತರಗತಿ ಎಂಟ್ರೆನ್ಸ್ ಹೋಗ್ತಿರ್ಬೇಕು. ಅಂತಹ ವಿದ್ಯಾರ್ಥಿಗಳಿಗಾಗಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ನನ್ನ ಪ್ರೈಸಸ್ ಅನ್ನ ಹೇಳ್ದೆ. ಈಗ ನೆಕ್ಸ್ಟ್ ನೋಡ್ರಿ, 6ರಿಂದ 25 ಜನಕ್ಕೆ 25 ರ್ಯಾಂಕ್ ನಲ್ಲಿ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ, ಇಲ್ಲಿ ಟೋಟಲ್ ಆಗಿ 500 ರೂಪಾಯಿ ಏನ್ ಮಾಡ್ತಿದೀವಿ ಅಂತಂದ್ರ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾ ಇದೀವಿ. ಟೋಟಲ್ ಆಗಿ ಈಗ 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿದೀವಿ ಅಂತಂದ್ರ, ಇಲ್ಲಿ ನಮಗೆ ಓಕೆ 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ 5 ಬಹುಮಾನಗಳನ್ನ ಕೊಡೋದ್ರ ಜೊತೆಗೆ ಇನ್ 25 ಜನಕ್ಕೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ 500 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಿದೀವಿ. 25 ರ್ಯಾಂಕ್ ಅಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಬಹುಮಾನದ ಜೊತೆಗೆ 10,000 ಶಿಷ್ಯ ವೇತನವನ್ನ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ 3ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಆಗಿ 3ನೇ ತರಗತಿಯಲ್ಲಿ ಓದ್ತಿರ್ಬೇಕು. ಇನ್ನು ಮುಂಬರುವ ಜೂನ್ಗೆ ಏನಾಗಿರ್ಬೇಕು ಅಂತಂದ್ರೆ ಅವರು 4ನೇ ತರಗತಿಗೆ ಹೋಗುವಂಗಿರ್ಬೇಕು. ಆ ಒಂದು ವಿದ್ಯಾರ್ಥಿಗಳಿಗೆ 5 ಪ್ರೈಸಸ್ ಗಳನ್ನ ಕೊಡೋದ್ರ ಜೊತೆಗೆ ಏನ್ ಮಾಡ್ತಿದೀವಿ ಅಂತಂದ್ರೆ, ಟೋಟಲ್ ಆಗಿ 25 ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ 10,000ದಂತೆ ತಲಾ 10,000ದಂತೆ ಏನ್ ಮಾಡ್ತಿದೀವಿ ಅಂತಂದ್ರ ಶಿಷ್ಯ ವೇತನವನ್ನ ನೀಡ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, 4ನೇ ತರಗತಿಯಲ್ಲಿ 25 ಜನರಿಗೆ ಮತ್ತು 3ನೇ ತರಗತಿಯಲ್ಲಿ 25 ಜನರಿಗೆ ನೀವು ಆ 50 ಜನರಲ್ಲಿ ಒಬ್ರಾಗ್ಬೇಕು. ಆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಗೆಲ್ಬೇಕು ಅಂತಂದ್ರೆ
ಇವತ್ತೇ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಡ್ರಿ. ಹಾಗಾದ್ರೆ ರಿಜಿಸ್ಟ್ರೇಷನ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ ನೋಂದಣಿ ಕಡ್ಡಾಯವಾಗಿರ್ತದ. ನೀವು ಅಡ್ವಾನ್ಸ್ ನೋಂದಣಿಯನ್ನ ಮಾಡಿಸ್ಬೇಕಾಗ್ತದ. ವಿದ್ಯಾರ್ಥಿಯ ಹೆಸರು, ಫೋಟೋ, ಸ್ಯಾಟ್ಸ್ ನಂಬರ್, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನ ನೀವು ಕಳಿಸ್ಬೇಕಾಗ್ತದ ವಿದ್ಯಾರ್ಥಿಗಳೇ. ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಳಿಸೋ ಮುಖಾಂತರ ಏನ್ ಮಾಡ್ಬೇಕು ಅಂತಂದ್ರ ನಮ್ಮ ಒಂದು ಎಕ್ಸಾಮ್ಗೆ ನೀವು ಪರಿಶ್ರಮ ಟ್ಯಾಲೆಂಟ್ ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ನವೋದಯ ಆಗಿರ್ಲಿ, ಮೊರಾರ್ಜಿ ಆಗಿರ್ಲಿ, ಸೈನಿಕ ಆಗಿರ್ಲಿ, ಆದರ್ಶ ಆಗಿರ್ಲಿ, ಆಳ್ವಾಸ್ ಆಗಿರ್ಲಿ, ಈ ಎಲ್ಲ ಪರೀಕ್ಷೆಯ ಒಂದು ತರಬೇತಿಯನ್ನ ನಾವು ನೀಡ್ತಾ ಇದ್ದೀವಿ. ಈ ಒಂದು ತರಬೇತಿಯನ್ನ ನೀವು ಏನಾದ್ರೂ ಪಡಿಬೇಕು ಅಂತ ಅನ್ಕೊಂಡಿದ್ರೆ, ನಮ್ಮಲ್ಲಿ ಏನಾದ್ರೂ ಪ್ರವೇಶವನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ, ಈ ಒಂದು ಎಕ್ಸಾಮ್ ನ ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡ್ಬೇಕಾಗತ್ತೆ. ಈ ಒಂದು ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಆಮೇಲೆ ಈ ಒಂದು ಎಕ್ಸಾಮ್ ನಲ್ಲಿ ಪಾಸ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಫ್ರೀ ಕೋಚಿಂಗ್ ಜೊತೆಗೆ ಫೀಸ್ ಅಲ್ಲಿ ಕೂಡ ಕನ್ಸೆಷನ್ ಅನ್ನ ಕೊಡ್ತಾ ಇದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಪರೀಕ್ಷಾ ಮಾಧ್ಯಮ ಅಂತಂದ್ರೆ ನಾವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅಥವಾ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳದೀವಿ. ನಮ್ಗೆ ಯಾವ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಅಂತ ನೀವು ಕೇಳೋದಾದ್ರೆ, ಈ ಕ್ವಶನ್ ಪೇಪರ್ ಏನಾಗಿರುತ್ತೆ ಅಂತಂದ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂನ ವಿದ್ಯಾರ್ಥಿಗಳಾಗಿರ್ಬೋದು, ಎರಡೂ ಮೀಡಿಯಂ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಕ್ವಶನ್ ಪೇಪರ್ ಇರುತ್ತೆ. ನೀವು ICSE ಸಿಲೆಬಸ್ ಅಲ್ಲೇ ಓದ್ಲಿ ಅಥವಾ ಸ್ಟೇಟ್ ಸಿಲೆಬಸ್ ಅಲ್ಲೇ ಓದ್ಲಿ ಅಥವಾ CBSE ಅಲ್ಲೇ ಓದ್ಲಿ ಅಥವಾ ಕನ್ನಡ ಮಾಧ್ಯಮ ಆಗಿರ್ಲಿ, ಇಂಗ್ಲಿಷ್ ಮಾಧ್ಯಮ ಆಗಿರ್ಲಿ, ಕ್ವಶನ್ ಪೇಪರ್ ಎರಡೂ ಮೀಡಿಯಂ ಇರುತ್ತೆ. ನಿಮ್ಗೆ ಯಾವ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಮಾಧ್ಯಮದಲ್ಲಿ ನೀವು ಪರೀಕ್ಷೆಯನ್ನ ಬರಿಬಹುದಾಗಿರುತ್ತೆ. ಹಾಗಾದ್ರೆ OMR ಸೀಟ್ ಮುಖಾಂತರ ನಾವು ಉತ್ತರ ಪತ್ರಿಕೆಯನ್ನ ನಿಮಗೆ ನೀಡ್ತೀವಿ. ಓಕೆ, OMR ಸೀಟ್ ಮುಖಾಂತರ ನಿಮಗೆ ಉತ್ತರ ಪತ್ರಿಕೆಯನ್ನ ನಾವು ನೀಡ್ತೀವಿ. OMR ಅನ್ನ ತುಂಬೋದನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಯಾರೆಲ್ಲ ಏನ್ ಮಾಡಿದಿರಾ ಅಂತಂದ್ರೆ ಆಲ್ರೆಡಿ ಎನ್ರೋಲ್ಮೆಂಟ್ ಮಾಡಿದೀರಾ. ಇನ್ನು ಯಾರೆಲ್ಲ ಮಾಡೋರ್ ಇದ್ದೀರಲ್ಲ, ಅವ್ರೇನ್ ಮಾಡ್ರಿ ಅಂತಂದ್ರೆ ಬೇಗ ನಮ್ಮ ಒಂದು ಕೋಚಿಂಗ್ ಸೆಂಟರ್ನ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಎನ್ರೋಲ್ಮೆಂಟ್ ಅನ್ನ ಮಾಡಿಸ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಪ್ರಶ್ನೆ ಪತ್ರಿಕೆಯನ್ನು ಪುಸ್ತಕ ಸಾಲಿನ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ, 3ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ 3ನೇ ತರಗತಿ ಮೆಂಟಾಲಿಟಿ ತಕ್ಕಂಗೆ ನಾವ್ ಏನ್ ಮಾಡಿರ್ತೀವಿ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ತೆಗ್ದಿರ್ತೀವಿ. ಆಮೇಲೆ 4ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ 4ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇರ್ತದ. ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್, ಆಮೇಲೆ ಸ್ವಲ್ಪ ಮೆಂಟಲ್ ಎಬಿಲಿಟಿ, ಆಮೇಲೆ GK ಕ್ವಶನ್ಸ್ ಗಳು ಇರ್ತವೆ ಅಂತ ಹೇಳ್ತೀನಿ. ನಿಮ್ಮ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ಇರ್ತಕ್ಕಂತಹ GK ಕ್ವಶನ್ಸ್ ಗಳು ಕೂಡ ಇರ್ತವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪರೀಕ್ಷಾ ಮಾಧ್ಯಮ 3ನೇ ತರಗತಿಗೆ ಆಗಿರ್ಬೋದು, 4ನೇ ತರಗತಿಗೆ ಆಗಿರ್ಬೋದು, ಯಾವಾಗಿರ್ತದ ಅಂತಂದ್ರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರ್ತದ. ಇದು ಎಕ್ಸಾಮ್ ಯಾವಾಗಿರತ್ತ ಅಂತಂದ್ರೆ ನೋಡ್ರಿ, ಇಲ್ಲಿ ಎಕ್ಸಾಮ್ ಯಾವಾಗಿರತ್ತ ಅಂತಂದ್ರೆ ಪರೀಕ್ಷಾ ದಿನಾಂಕ 21/3, ಇನ್ನು ಬರು ಶನಿವಾರ ಏನಿರ್ತದ ಅಂತಂದ್ರ 21/3/2021 ಶನಿವಾರ ದಿನ ಎಕ್ಸಾಮ್ ಇರ್ತದ. ಮತ್ತೆ ಶನಿವಾರ ನಮ್ಗೆ ಯಾರಾದ್ರೂ ಎಕ್ಸಾಮ್ ಬರೆಯೋದಕ್ ಆಗ್ಲಿಲ್ಲ, ನಾವು ಮಿಸ್ ಮಾಡ್ಕೊಂಡ್ವಿ ಅನ್ನೋದಾಗಿದ್ರೆ ನಿಮಗೇನು ಅವಕಾಶ ಕೊಟ್ಟಿದೀವಿ ಅಂತಂದ್ರೆ 29/3/2029 ಕೂಡ ನಾವೇನ್ ಮಾಡಿದೀವಿ ಅಂತಂದ್ರ ಇಲ್ಲಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿದೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವಾಗಿರ್ತದ ಅಂತಂದ್ರ ಸಮಯ ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದ. ನೀವೇನ್ ಮಾಡ್ಬೇಕು ಅಂತಂದ್ರ 10 ಗಂಟೆ ಒಳಗಾಗಿನೇ ಬಂದು ನಿಮ್ಮ ಹಾಲ್ ಟಿಕೆಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗ್ತದ. ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅವತ್ತೇ ಬಂದು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು, ನೀವೇನ್ ಮಾಡ್ಬೇಕು, 10 ಗಂಟೆ ಒಳಗಾಗಿ ನಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಾಗಿ ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದು ಕ್ವಶನ್ ಪೇಪರ್ ಏನಿರತ್ತೆ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನ ಹೊಂದಿರ್ತದ. ಬಹು ಆಯ್ಕೆ ಅಂತಂದ್ರೆ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತೀವಿ. ಆ ಆಯ್ಕೆಯಲ್ಲಿ ಯಾವುದು ಸರಿಯಾಗಿರತ್ತೆ ಆ ಆಯ್ಕೆಯನ್ನ ನೀವು OMR ಸೀಟ್ ಅಲ್ಲಿ ತುಂಬೋದಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನು ಒಂದು ವಿಶೇಷ ನಿಮಗೆ ಸಮಾಚಾರವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ ನಾವೇನ್ ಮಾಡಿದೀವಿ ಅಂತಂದ್ರ ಬೇಸಿಗೆ ಶಿಬಿರದ ಮತ್ತು ರೆಗ್ಯುಲರ್ನ ಅಡ್ಮಿಷನ್ಸ್ ಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ಜೊತೆಗೆ ಮೊನ್ನೆ ನಡೆದಿರ್ತಕ್ಕಂತಹ ಆಳ್ವಾಸ್ ಪರೀಕ್ಷೆಯಲ್ಲಿ
ಟೋಟಲ್ ಆಗಿರ್ತಿ 19 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ 3 ಜನ ವಿದ್ಯಾರ್ಥಿಗಳು ಫ್ರೀ ಸೀಟ್ ಅನ್ನ ಪಡೆದುಕೊಂಡಿದ್ದಾರೆ. ಅವರಿಗೂ ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಕೂಡ ಮುಂದಿನ ವರ್ಷ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ನೀವು ಬೆಸ್ಟ್ ಚಾಯ್ಸ್ ಅನ್ನ ಮಾಡ್ಬೇಕಾಗ್ತದೆ. ಈ ಒಂದು ಪರೀಕ್ಷೆಯನ್ನ ಬರೀರಿ, ಬಹುಮಾನಗಳನ್ನ ಕೂಡ ಗೆಲ್ರಿ, ಮತ್ತೆ ಪ್ರೀ ಕೋಚಿಂಗ್ಗೆ ಸೆಲೆಕ್ಷನ್ ಆಗ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಬೇಸಿಗೆ ಶಿಬಿರದ ತರಬೇತಿಯಲ್ಲಿ ವಿಶೇಷತೆ ಏನಿರ್ತದಪ್ಪ ಅಂತಂದ್ರೆ ಕರಾಟೆ ಕ್ಲಾಸು ಮತ್ತು ಯೋಗ ಕ್ಲಾಸು, ಸಂಗೀತ ಕ್ಲಾಸ್ ಅನ್ನು ನಾವು ಎಕ್ಸ್ಟ್ರಾ ಆಗಿ ಕೊಡ್ತಾ ಇದ್ದೀವಿ. ವೀಕ್ಲಿ 1 ಡೇ ಡ್ಯಾನ್ಸ್ ಕ್ಲಾಸ್ ಅನ್ನು ಕೂಡ ನಾವು ಫ್ರೀ ಆಗಿ ನಿಮಗೆ ಕೊಡ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ಎಲ್ಲಾ ಸಂಪೂರ್ಣವಾಗಿರ್ತಕ್ಕಂತಹ ತರಬೇತಿಯ ವಿಶೇಷತೆಗಳಾಗಿರ್ಬೋದು, ನಮ್ಮ ಒಂದು ವಿಶೇಷತೆಗಳನ್ನ ನಮ್ಮ ಒಂದು ಕ್ಲಾಸ್ಗಳ ಬಗ್ಗೆ ಆಗಿರ್ಬೋದು ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಇವತ್ತೇ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಎಲ್ಲರೂ ಪರೀಕ್ಷೆಯಲ್ಲಿ ಭಾಗವಹಿಸ್ರಿ, ಬಹುಮಾನಗಳನ್ನ ನಿಮ್ಮದಾಗಿಸ್ಕೊಡ್ರಿ. ಧನ್ಯವಾದಗಳು.